ಓಂ ಗುರುಭ್ಯೋ ನಮಃ ಹರಿ ಓಂ. ಸೊ ಇವತ್ತಿನ ಒಂದು ವಿಶೇಷವಾದ ವಿಚಾರದ ಬಗ್ಗೆ ಮಾತಾಡೋದಾದರೆ, ಏಪ್ರಿಲ್ ತಿಂಗಳ ಒಂದು ಮಾಸ ಭವಿಷ್ಯ ಅಥವಾ ಒಂದು ಚೈತ್ರ ಮಾಸದ ಒಂದು ಮಾಸ ಭವಿಷ್ಯ ಆಗಿರುತ್ತೆ. 12 ರಾಶಿಗಳ ಫಲಾನುಫಲಗಳ ಬಗ್ಗೆ ಮಾತಾಡೋದಾದರೆ, ಕನ್ಯಾ ರಾಶಿಯ ಒಂದು ಈ ತಿಂಗಳ ಫಲಾನುಫಲಗಳು. ಅದಕ್ಕಿಂತ ಮುಂಚೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಈ ಒಂದು ಕನ್ಯಾ ರಾಶಿಯ ಬಗ್ಗೆ ಮಾತಾಡೋದಾದರೆ, ಈ ಒಂದು ರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳು ಏನಾಗಿರುತ್ತೆ, ಒಂದು ಮಿಶ್ರ ಫಲಗಳನ್ನು ಕಾಡ್ತಾ ಇರುತ್ತೆ. ಯಥೇಚ್ಛವಾಗಿ ಹೇಳಬೇಕಂತ ಹೇಳಿದರೆ, ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಮನಸ್ಸಿಗೆ ಒಂದು ಘಾತ ಒಂದು ಈ ಒಂದು ತಿಂಗಳು ಅಂತ ಹೇಳ್ಬೋದು. ಅಂದರೆ ಯಾವುದೋ ಒಂದು ಎಕ್ಸಾಮ್ ಬರಿತಿರ್ತಾರೆ, ಏನೋ ಒಂದು ಯಾವುದೋ ಒಂದು ಕೋರ್ಸ್ಗಳು ಮಾಡ್ತಾ ಇರ್ತಾರೆ. ಸೊ ಈ ಒಂದು ಟೈಮಲ್ಲಿ ಏನಾಗುತ್ತೆ, ಅವರಿಗೆ ಮನಸ್ಸು ಸ್ವಲ್ಪ ಚಂಚಲವಾದ ಒಂದು ಮನಸ್ಸುಗಳು ಅವರಿಗೆ ಕಾಡ್ತಾ ಇರುತ್ತೆ. ಒಂದು ಮನಸ್ಸಿನಲ್ಲಿ ಇವರಿಗೆ ದೃಢತೆಗಳು ಸ್ವಲ್ಪ ಕಮ್ಮಿ ಆಗುವಂಥ ಕಾಲ ಅಂತ ಹೇಳ್ಬೋದು. ಸೊ ಆ ಒಂದು ಟೈಮಲ್ಲಿ ಮನಸ್ಸಿನ ಸ್ವಲ್ಪ ದೃಢತೆ ಮಾಡಿಕೊಂಡು ನರಸಿಂಹನ ಒಂದು ಆರಾಧನೆ ಮಾಡೋದರಿಂದ ವಿದ್ಯಾರ್ಥಿಗಳು ಸ್ವಲ್ಪ ಒಂದು ಎಚ್ಚರವಾಗಿ ಇರುವಂಥ ಒಂದು ಕಾಲ ಅಂತ ಹೇಳ್ಬೋದು. ಮತ್ತು ಹಣದಲ್ಲಿ ಈ ಒಂದು ರಾಶಿಯವರಿಗೆ ಹಣದ ಸ್ಥಾನದಲ್ಲಿ ಸಾಕಷ್ಟು ಒಂದು ವ್ಯಯವನ್ನು ಕಾಣ್ತಿರ್ತಾರೆ. ಪರ್ಟಿಕ್ಯುಲರ್ ಹೇಳಬೇಕಂತ ಹೇಳಿದರೆ, ಹಸ್ತ ನಕ್ಷತ್ರ ಯಾರು ಹುಟ್ಟಿರ್ತಾರೋ ಅಂಥವ್ರಿಗೆ ಸಾಕಷ್ಟು ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕು ಅಂತ ಈ ಒಂದು ರಾಶಿಯವರಿಗೆ ಬರ್ತಾ ಇರುತ್ತೆ ಈ ತಿಂಗಳಿನಲ್ಲಿ. ಅಥವಾ ಯಾವುದೇ ಒಂದು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಯಾವ್ದಾರು ಹಾಕ್ಕೊಂಡಿದ್ದಾರೆ, ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ದಾರೆ, ನಿಮ್ಮ ಒಂದು ಪಾರ್ಟ್ನರಿಂದ ಕೆಲವೊಂದು ತೊಂದರೆಗಳಾಗೋದು ಅಥವಾ ಅವರಿಂದ ಒಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗೋದು, ಹಣದ ವ್ಯವಹಾರದಲ್ಲಿ ಒಂದು ತೊಂದರೆಗಳಾಗಿ ಒಂದು ಕಾನೂನಿಗೆ ಸಂಬಂಧಪಟ್ಟಂತೆ ವಿಚಾರದಲ್ಲಿ ಒಂದು ತೊಂದರೆಗಳನ್ನ ಅನುಭವಿಸ್ಬೇಕು ಅಂತ ಈ ಕನ್ಯಾ ರಾಶಿಯವರು ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಎಚ್ಚರದಿಂದ ಪಾಲುದಾರಿಕೆಯಲ್ಲಿ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ತುಂಬ ಸೂಕ್ಷ್ಮವಾದ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಜಾಸ್ತಿ ಈ ಒಂದು ತಿಂಗಳಲ್ಲಿ ಯಾರು ನಂಬಿಕೆ ಮತ್ತು ವಿಶ್ವಾಸ ಇಟ್ಟಿರ್ತಾರೋ ಅಂಥವ್ರು ನಿಮಗೆ ಒಂದು ಅಪನಂಬಿಕೆ ಮತ್ತು ಅಪವಿಶ್ವಾಸ ಮಾಡೋದು ಜಾಸ್ತಿ ಆಗಿರುತ್ತೆ. ಇದರಿಂದ ಎಷ್ಟು ನೀವು ನಂಬಬೇಕು ಅಷ್ಟು ಮಾತ್ರ ನಂಬಬೇಕಾಗುತ್ತೆ, ಎಷ್ಟು ಒಂದು ವಿಶ್ವಾಸ ಇಡಬೇಕು ಅಷ್ಟು ಮಾತ್ರ ವಿಶ್ವಾಸನ ಈ ಒಂದು ತಿಂಗಳಲ್ಲಿ ಇಡಬೇಕಾಗುತ್ತೆ. ಮತ್ತು ಎಷ್ಟೇ ನೀವು ಒಂದು ಉದ್ಯೋಗದಲ್ಲಿ ಏಳಿಗೆ ಆಗ್ತಿದ್ರು ಕೂಡ ಅಲ್ಲಿ ನಿಮಗೆ ಅಕ್ಕಪಕ್ಕವ್ರಿಗೆ ಸ್ವಲ್ಪ ನೀವು ತುಳಿತಗಳು ನೀವು ಈ ಒಂದು ತಿಂಗಳಲ್ಲಿ ಕಾಡ್ತಾ ಇರ್ತೀರ. ನೀವು ಮಾಡೋ ಕೆಲಸಕ್ಕೆ ತಕ್ಕಂತೆ ಪ್ರತಿಫಲಗಳು ಈ ಒಂದು ಕಾಲದಲ್ಲಿ ನಿಮ್ಗೆ ಸಿಗೋದಿಲ್ಲ. ಮಾಡಿದ್ರು ಕೂಡ ನೀವು ಒಂದು ಪಾಸಿಟಿವ್ ವೇಯಲ್ಲಿ ಹೋಗ್ತಿದ್ರು ಕೂಡ ನಿಮಗೆ ನೆಗೆಟಿವ್ ವೇ ಜನಗಳು ನಿಮಗೆ ತುಂಬ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವರ್ಕಲ್ಲಿ ಇರ್ತೀರ, ನೀವು ಯಾವುದೋ ವರ್ಕ್ ಮಾಡ್ತಾ ಇರ್ತೀರ, ಒಂದು ಉತ್ತಮವಾದ ವರ್ಕ್ ಮಾಡ್ತಿರ್ತಾರೆ, ಅದನ್ನು ನೀವು ನೋಡ್ಬಿಟ್ಟು ಅಕ್ಕಪಕ್ಕದಿರೋರು ನಿಮ್ಮನ್ನು ನೋಡಿ ಆಯಿತಾ ಹೊಟ್ಟೆ ಹುರ್ಕೊಂಡು ನಿಮ್ಮ ಒಂದು ಮ್ಯಾನೇಜರ್ ಆಗ್ಬೋದು, ಇನ್ನೊಬ್ರಿಗಾಗ್ಬೋದು, ನಿಮ್ಮದ ಬಗ್ಗೆ ಒಂದು ನೆಗೆಟಿವ್ ಆಗಿ ಹೇಳುವಂಥ ಕಾಲ ಅಂತಿರುತ್ತೆ. ಅಲ್ಲಿ ಸ್ವಲ್ಪ ನೀವು ಒಂದು ಹುಷಾರಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾವುದೋ ಒಂದು ಪಾಯಿಂಟಲ್ಲಿ ಯಾವ ಎಚ್ಚರ ತಪ್ಪಿ ಏನೇ ಒಂದು ತೊಂದರೆಗಳು ಮಾಡ್ಕೊಂಡ್ಬಿಟ್ರೆ ಒಂದು ಲೈಫೇ ಒಂದು ಸ್ಪಾಯ್ಲ್ ಆಗುವಂಥ ಕಾಲ ಅಂತ ಹೇಳೋದು ಏಪ್ರಿಲ್ ತಿಂಗಳಲ್ಲಿ. ಆದರೂ ಕೂಡ ಈ ಒಂದು ರಾಶಿಯ ಪತಿಯಿಂದ ಪತ್ನಿಗೆ ಒಂದು ಸಂತಸದ ವಿಚಾರಗಳು, ಅಂದರೆ ಒಂದು ಲಾಭದಾಯಕವಾಗಿ ಚಿನ್ನ, ಬೆಳ್ಳಿ ಈ ಥರ ಒಂದು ವಸ್ತುಗಳು ಖರೀದಿಯ ಕಾಲ ಅಂತ ಹೇಳ್ತೀವಿ. ಇದರಿಂದ ಈ ಒಂದು ರಾಶಿಯ ಪತಿಯಿಂದ ಪತ್ನಿಗೆ ಒಂದು ಸಂತಸದ ಕಾಲ ಅಂತ ಹೇಳ್ಬೋದು. ಇದರಿಂದ ಅಲ್ಪ ಪ್ರಮಾಣದಲ್ಲಿ ಲಾಭವನ್ನು ಕಾಣ್ತಿರ್ತೀರ. ಮತ್ತು ಈ ಒಂದು ರಾಶಿಯವರು ಬಿಸ್ನೆಸ್ಸಲ್ಲಿ ಸಾಕಷ್ಟು ದುಡಿಮೆ, ಇಷ್ಟು ದಿನ ಗುರುಬಲ ಇರೋದರಿಂದ ಸಾಕಷ್ಟು ಬಿಸ್ನೆಸ್ಸಲ್ಲಿ ಏಳಿಗೆ ಹೊಂದಿರ್ತಾರೆ. ಆ ಏಳಿಗೆ ಆಗಿರೋದು ಈ ತಿಂಗಳಲ್ಲಿ ಸ್ವಲ್ಪ ವ್ಯಯವನ್ನು ಸ್ಟಾರ್ಟ್ ಆಗಿಬಿಡುತ್ತೆ. ಖರ್ಚಿನಲ್ಲಿ ಮಿತ ವ್ಯಯ ಮಾಡೋದ್ರಿಂದ ಸಾಕಷ್ಟು ಒಳಿತು ಈ ಒಂದು ತಿಂಗಳಲ್ಲಿ ಕಾಡ್ತಾ ಇರ್ತೀರ. ಸಾಕಷ್ಟು ನೀವು ನರಸಿಂಹನ ಆರಾಧನೆ ಮಾಡೋದ್ರಿಂದ ಈ ತಿಂಗಳಲ್ಲಿ ನೀವು ಸ್ವಲ್ಪ ಪ್ರಮಾಣದಲ್ಲಿ ಚೇತರಿಕೆ ಕಾಣ್ಬೋದು. ಮತ್ತು ಆರೋಗ್ಯ ರೂಪದಲ್ಲಿ ನಿಮಗೆ ಸಾಕಷ್ಟು ಏರುಪೇರುಗಳು ಈ ಕನ್ಯಾ ರಾಶಿಯವರಿಗೆ ಕಾಣ್ತಾ ಇರುತ್ತೆ. ಯಥೇಚ್ಛವಾಗಿ ಹೇಳಬೇಕಂತ ಹೇಳಿದ್ರೆ, ನಿಮ್ಮ ಕೈಗೆ ಸಾಕಷ್ಟು ಪೆಟ್ಟುಗಳಾಗ್ಬೋದು, ಮೊಣಕೈ ಇರ್ಬೋದು ಅಥವಾ ಮೊಣಕಾಲು ಇರ್ಬೋದು, ಮತ್ತು ಪಾದಕ್ಕೆ ಪೆಟ್ಟುಗಳಾಗ್ಬೋದು ಆಯಿತಾ. ಈ ರೀತಿ ತೊಂದರೆಗಳು ಆಗ್ತಾ ಇರುತ್ತೆ. ಮತ್ತು ವಾಹನ ಓಡಿಸ್ಬೇಕಾದ್ರೆ ಕೆಲವೊಂದು ಹುಷಾರಾಗಿ ವಾಹನವನ್ನು ಓಡಿಸೋ ತಕ್ಕದ್ದು, ಅಥವಾ ವಾಹನ ಖರೀದಿ ಅಥವಾ ಮನೆ ಖರೀದಿ ಇರ್ಬೋದು, ಜಾಗಗಳ ಖರೀದಿ ಇರ್ಬೋದು, ನೀವು ಈ ತಿಂಗಳು ಪೋಸ್ಟ್ಪೋನ್ ಮಾಡಿ ನೆಕ್ಸ್ಟ್ ಆಯಿತಾ ನೀವು ಬೇರೆ ತಿಂಗಳು ನೋಡಿಕೊಂಡ್ರೆ ತುಂಬ ಒಳ್ಳೆಯದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈ ಏಪ್ರಿಲ್ ತಿಂಗಳು ಬಿಟ್ಟು ನೆಕ್ಸ್ಟ್ ಜುಲೈ ಅಥವಾ ನೀವು ಆಗಸ್ಟ್ ತಿಂಗಳಿಗೆ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ ಕೇಸ್ ಏನಾದ್ರು ನೀವು ಅದನ್ನು ಸವಾಲಾಗಿ ನೀವೇನಾದ್ರು ತೊಗೊಳ್ತೀರ ಅಂತ ಹೇಳಿದ್ರೆ ಇದರಿಂದ ಕೆಲವೊಂದು ನಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಈ ವಾಹನ ಬಿಸ್ನೆಸ್ ಯಾರು ಮಾಡ್ತಿರ್ತಾರೆ, ಯಾರೋ ಟೂರ್ಸ್ ಟ್ರಾವೆಲ್ಸ್ ಯಾರು ಮಾಡ್ತಿರ್ತಾರೋ ಅಂಥವ್ರು ಹೊಸದಾಗಿ ವಾಹನ ಖರೀದಿ ಮಾಡ್ಬೇಕು ಅಂದ್ಕೊಂಡಿರೋರಿಗೆ ಸ್ವಲ್ಪ ಈ ತಿಂಗಳು ಬೇಡ ಅಂತಲೇ ಹೇಳ್ಬೋದು. ಇಲ್ಲಾಂತೇಳಿ ಸಾಕಷ್ಟು ನಷ್ಟಗಳನ್ನ ಅನುಭವಿಸ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು ಒಳ್ಳೆಯ ವಿಚಾರ ಅಂತ ಹೇಳಿದರೆ,
ವಿದ್ಯಾರ್ಥಿಗಳಲ್ಲಿ ಒಂದು ಯಾರಾದರೂ ಒಂದು ಫಾರಿನ್ ಕಂಟ್ರೀಸ್ಗೆ ಹೋಗಬೇಕು ಅಂತ ಸಾಕಷ್ಟು ಯಾರು ಕಷ್ಟಪಡ್ತಿರ್ತಾರೋ ಅಂಥವ್ರಿಗೆ ಒಂದು ಒಳ್ಳೆಯ ಒಂದು ತಿಂಗಳು ಅಂತ ಹೇಳ್ಬೋದು. ಅತಿ ಶೀಘ್ರವಾಗಿ ನೀವು ಒಂದು ವಿದ್ಯಾಭ್ಯಾಸ ಮಾಡೋಕ್ಕಿರ್ಬೋದು ಅಥವಾ ಉದ್ಯೋಗ ಮಾಡೋದಕ್ಕಿರ್ಬೋದು, ನೀವು ಬೇರೆ ಫಾರಿನ್ ಕಂಟ್ರಿಗೆ ಯಾವ್ದಾದ್ರು ವೀಸಾ ಏನಾದ್ರು ಅಪ್ಲೈ ಮಾಡಿದರೆ ಅಲ್ಲಿ ನಿಮಗೆ ಬೇಗವಾಗಿ ನಿಮಗೆ ವೀಸಾಗಳು ಸಿಗ್ತಾ ಇರುತ್ತೆ. ಒಂದು ಫಾರಿನ್ ಪ್ರವಾಸ ಅಂತ ಹೇಳ್ಬೋದು ಈ ಒಂದು ತಿಂಗಳಲ್ಲಿ ನಿಮಗೆ ಲಾಭದಾಯಕ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ. ಮತ್ತು ರೈತರಿಗೂ ಕೂಡ ಒಂದು ಒಳ್ಳೆಯ ಕಾಲ ಅಲ್ಲ ಈ ಟೈಮಲ್ಲಿ. ಕನ್ಯಾ ರಾಶಿಯ ಒಂದು ಹಸ್ತ ನಕ್ಷತ್ರ ಯಾರು ಒಂದು ರೈತರು ಇರ್ತಾರೋ ಒಂದು ಈ ತಿಂಗಳನ್ನು ಪೋಸ್ಟ್ಪೋನ್ ಮಾಡಿ ನೆಕ್ಸ್ಟ್ ಬೆಳೆಯನ್ನು ಬೆಳೆಯೋದು ತುಂಬ ಸೂಕ್ತವಾದ ಕಾಲ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದರೆ ಮೊದಲಿಗೆ ಮಳೆ ಕಮ್ಮಿ ಇರುತ್ತೆ, ಅದರಲ್ಲಿ ನೀವು ಒಂದು ಬೆಳೆಗಳನ್ನು ಹಾಕಿ ಸಾಕಷ್ಟು ನಷ್ಟಗಳನ್ನ ಅನುಭವಿಸ್ತಿರ್ತೀರ. ಮತ್ತು ಸರ್ಕಾರದಿಂದ ನಿಮಗೆ ಒಂದು ಸಾಕಷ್ಟು ನಿಮಗೆ ಫಲಗಳು ನಿಮಗೆ ಸಿಗೋದಿಲ್ಲ. ಸೊ ಈ ರೀತಿ ಒಂದು ತೊಂದರೆಗಳನ್ನ ನೀವು ಅನುಭವಿಸ್ಬೇಕಾಗುತ್ತೆ. ಸೊ ಆದ್ದರಿಂದ ಏನು ಮಾಡಬೇಕು, ಪರಿಹಾರ ಮಾರ್ಗವಾಗಿ ಮೊದಲಿಗೆ ಹೇಳಿದಂಗೆ ನರಸಿಂಹನ ದರ್ಶನ ಮಾಡಿ ಆರಾಧನೆ ಮಾಡಿ ಆಯಿತಾ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಒಂದು ಕೆಂಪು ಬಣ್ಣನ ತುಂಬ ಸಾಕಷ್ಟು ಅವಾಯ್ಡ್ ಮಾಡಿ ಹಸಿರು ಅಥವಾ ನೇರಳೆ ಬಣ್ಣವನ್ನು ಧರಿಸೋದ್ರಿಂದ ಸಾಕಷ್ಟು ಒಳಿತನ್ನು ಕಾಡ್ತಾ ಇರ್ತೀರ. ಮತ್ತು ಉತ್ತರ ದಿಕ್ಕಿಗೆ ಮತ್ತು ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡಿ ತುಂಬ ಒಳ್ಳೆಯದು. ಮತ್ತು ಈ ಒಂದು ರಾಶಿಯವರ ಶುಭ ಸಂಖ್ಯೆಯು ಏನಾಗಿರುತ್ತೆ ಅಂತ ಹೇಳಿದ್ರೆ 11 ತಾರೀಕು ಅಥವಾ 11 ಸಂಖ್ಯೆಗಳಲ್ಲಿ ನೀವು ಏನೋ ಒಂದು ವ್ಯವಹಾರ ಮಾಡೋದು ನಿಮಗೆ ಒಳಿತನ್ನು ಕಾಣ್ತಿರ್ತೀರ. ಇದು ಒಂದು ಕನ್ಯಾ ರಾಶಿಯ ಒಂದು ಫಲಾನುಫಲಗಳಾಗಿತ್ತು. ಹರಿ ಓಂ.